ಆದರೆ ನಮ್ಮ ರೈತ ಸಂಘಟನೆಯ ವಿಶೇಷವಾಗಿ ನಮ್ಮ ಚುನಪ್ಪ ಪೂಜಾರವರು ಇಲ್ಲ ಅಸಭ್ಯ ಶಬ್ದ ಬಳಸಿದ್ದಕ್ಕೆ ವಿಷಾದದ್ರಿ, ದಯವಿಟ್ಟು ಇಂತ ಕೊಡ್ರಿ, FIR ಬ್ಯಾಡ್ರಿ ಅಂತ ಹೇಳಿದ್ದಾರೆ ಅಂತ ಕಾಣ್ತದೆ. ಅವ್ರು ಒಪ್ಪರ ಹೇಳ್ಕೊಂಡ್ರು. ಅದು ನಮ್ಮ ತಹಸೀಲ್ದಾರ್ ಅವರು ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಯಾಕಂದ್ರೆ ವಿಶೇಷವಾಗಿ ಇಲ್ಲೆಲ್ಲ ಅಧಿಕಾರಿಗಳು ಹೆಚ್ಚು ಕಡಿಮೆ ರೈತ ಕುಟುಂಬದಿಂದ ಬಂದಿರ್ತಾರೆ. ಮ್ಯಾಕ್ಸಿಮಮ್ ರೈತ ಕುಟುಂಬದಿಂದ. ನಂತರದಲ್ಲಿ ರೈತರನ್ನು ಮರಿತಾರೆ, ಆ ಮಾತು ಬೇರೆ. ಭಾಳ ಜನ ಕೆಲವು ಒಳ್ಳೆಯವರಿದ್ದಾರೆ, ಇಲ್ಲಂತಲ್ಲ, ಬೆರಳಿಕೆ ಮೇಲೆ ಅಂತ ಹೇಳ್ಬೋದು ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರೈತರನ್ನು ಮರೆತು ಬಿಟ್ಟ ಇಲ್ಲಿಯ ಸಮಸ್ಯೆಗೆ ರೈತರ ಕಾರಣ ಅನ್ನೋಷ್ಟು ತಿಳ್ಕೊಂಡ್ಬಿಟ್ಬಿಟ್ಟಿರ್ತಾರೆ. ರೈತರು ಏನಾದರೂ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದ್ರೆ ಇವರೇನು ಬಂದ್ರಪ್ಪ ತೆಳ್ನೀವುಗಳು ಅನ್ನೋದು ಮನಸ್ಥಿತಿ ಅವರು ಇರ್ತಾರೆ. ಒಳಗೆ ಬೈತಿರ್ತಾರೆ. ಅದು ನಾಗರಿಕವಾಗಿ ಮೇಲೆ ಬಹುವಚನದಲ್ಲಿ ಚಂದ ಮಾತಾಡ್ತಿರ್ತಾರೆ ಭಾಳಷ್ಟು ಜನ. ಎಲ್ಲರೂ ಅದಂತಲ್ಲ, ಇರಲಿ. ಇದರಲ್ಲಿ ಅನೇಕರಿಗೂ ಅದಾವ ರೈತರ ಬಗ್ಗೆ ಕಾಳಜಿದಂಥ ರೈತ ಸಮುದಾಯದಿಂದ ಬಂದಂಥ ಜನರು ಇದ್ದಾರೆ. ಏನಾದರೂ ಮಾಡಬೇಕಪ್ಪ ಈ ಜನಕ್ಕೆ ಅಂತೇಳಿ. ಆದರೆ ಆ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ನಡೆದ, ಅದು ಅಷ್ಟ ಸತ್ಯದ. ಈಗ ನಾವು ಹೇಳಬೇಕಾಗಿದ್ದು ಏನಪ್ಪ ಉದ್ದೇಶ ಅಂದರೆ, ಕ್ಷಮೆ ಕೇಳಿದ ಮೇಲೆ, ವಿಷಾದ ವ್ಯಕ್ತಪಡಿಸಿದ ಮೇಲೆ ರೈತ ಸಮುದಾಯದ ಲೀಡರು, ರೈತ ಸಂಘದ ಲೀಡರು, ಚುನಾಪನವರು ಅದಕ್ಕೆ ನಮ್ಮ ತಹಸೀಲ್ದಾರವರು ದೊಡ್ಡ ಮನಸ್ಸು ಮಾಡಿ FIR ಹಿಂದೆ ತಕ್ಕೊಳ್ಬೇಕಾಗಿತ್ತೇನೋ. ಇಲ್ಲಾಂದ್ರೆ ಈಗ ನೋಡ್ರಿ ಹೊಸ ಸಂಘರ್ಷಕ್ಕೆ ಸ್ಟಾರ್ಟ್ ಆಗಿಬಿಡಿ. ಮೂಲ ಉದ್ದೇಶ ಏನಿತ್ತು, ರೈತರದ್ದೇನೋ ಬೇಡಿಕೆ ಇತ್ತು, ಅರಣ್ಯ ಇಲಾಖೆ ಸಂಬಂಧಿಸಿದೇನೋ ಅದರ ಬಗ್ಗೆ ಅಲ್ಲಿ ತೊಗೊಳ್ಬೇಕಾಗಿತ್ತು, ತಹಸೀಲ್ದಾರ್ ಬರಬೇಕಾಗಿತ್ತು. ಪಾಪ ಅವ್ರಿಗೆ ಆರಾಮಿರಲ್ಲ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಗಳು ನಿರ್ಮಾಣ ಮಾಡಿ ಹೇಳಿದ್ದಾರೆ. ಅವರು ಸಾಕ್ಷಿದಾವ. ಅದಕ್ಕೆ ಇಲ್ಲದೆ ಹೇಳಿದಾಗ ಏನೋ ಅವ್ರಿಗೆ ಒಳಗಿರ್ಬೋದು, ಸುಮ್ಮನೆ ಏನೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಯಾವುದೋ ಒಬ್ಬ ರೈತ